ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವಅಲಾ ಆಲಿ ವಸಹ್ಬಿಹಿ ವಸಲ್ಲಂ. ಯಮಾಮ ಯುದ್ಧ, ಮುಸೈಲಿಮತು ಸಮಾಮ ಅಥವಾ ಮುಸೈಲಿಮತೆ ಕದ್ದಾಬ್ ಎಂಬ ಸ್ವಯಂ ಘೋಷಿತ ನಕಲಿ ಪ್ರವಾದಿ ವಿರುದ್ಧ ನಡೆದ ಒಂದು ರಣಘೋರ ಯುದ್ಧವಿದು. ಮಕ್ಕಾದಲ್ಲಿ ಜನಿಸಿದ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದೀನದ ಪ್ರವಾದಿಯಾದಂತೆ ತಾನು ಯಮಾಮದ ಪ್ರವಾದಿ ಎಂಬುದಾಗಿತ್ತು ಮುಸೈಲಿಮನ ವಾದ. ಮುಸೈಲಿಮ ಒಂದು ದಿನ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೊಂದು ಪತ್ರ ಬರೆದ. ಅದರಲ್ಲಿ, ಓ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಯಮಾಮ ಕಡೆ ಯಾವ ದೂತನನ್ನು ಕಳುಹಿಸಿಕೊಡಬೇಕಾದ ಅಗತ್ಯವಿಲ್ಲ. ನೀವು ಮದೀನದ ಪ್ರವಾದಿ ಆಗಿದ್ದರಷ್ಟೇ ಸಾಕು. ಇಲ್ಲಿ ಯಮಾಮದ ಪ್ರವಾದಿಯಾಗಿ ನಾನಿದ್ದೇನೆ ಎಂದಿತ್ತು. ಒಮ್ಮೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಸ್ವಹಾಬಿಗಳಿಗೆ ಹೇಳಿದರು, ನನಗೊಂದು ಕನಸು ಬಿತ್ತು. ಆ ಕನಸಿನಲ್ಲಿ ಚಿನ್ನದ ಬಳೆಗಳೆರಡು ನನ್ನ ಕೈಯಲ್ಲಿ ಕಂಡೆನು. ಇದರಿಂದ ನಾನು ಮಾನಸಿಕ ಉದ್ವೇಗಲುಗಾದೆ. ತಕ್ಷಣವೇ ಅದರ ಮೇಲೆ ಊದಬೇಕಾಗಿ ಆದೇಶ ಬಂದವು. ನಾನು ಊದಿದೆ. ನಂತರ ಅದನ್ನು ನಾನೇ ವ್ಯಾಖ್ಯಾನಿಸಿದೆ. ಅದೇನೆಂದರೆ, ನನ್ನ ಬಳಿಕ 2 ಸುಳ್ಳರು ಪ್ರತ್ಯಕ್ಷಗೊಳ್ಳುವರು. ಅವರಲ್ಲೊಬ್ಬ ಯಮನ್ನ ಅಸ್ವದಲ್ಲಿ ಅನ್ಸಿ, ಇನ್ನೊಬ್ಬ ಯಮಾಮತ್ತು ಸ್ವಾಹಿಬು, ಯಮಾಮದ ಮುಸ್ಲಿಮ ಎಂದಾಗಿತ್ತು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇತರ ಪ್ರಾಂತ ಪ್ರದೇಶದ ರಾಜರುವರಿಗೆ ಪತ್ರ ಬರೆದಂತೆ ಮುಸೈಲಿಮನ ಪತ್ರಕ್ಕೂ ಪ್ರತ್ಯುತ್ತರ ಬರೆದು ಕಳುಹಿಸಿದರು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂದು ಪತ್ರ ಆರಂಭಗೊಂಡಿತ್ತು. ತೌಹೀದಿನ ಸಂದೇಶ ಮತ್ತು ನಾನು ಅಲ್ಲಾಹನು ನಿಯೋಜಿಸಿದ ಅಂತಿಮ ಪ್ರವಾದಿ ಎಂಬ ಸಂದೇಶವನ್ನೊಳಗೊಂಡು ನೀನು ಸುಳ್ಳುಗಾರೆಂಬ ತಾಕೀತಿನೊಂದಿಗೆ ಪತ್ರ ಕೊನೆಗೊಂಡವು. ಕೆಲವು ಕಾಲದ ಬಳಿಕ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಫಾತಾದರು. ಈಗ ಖಲೀಫಾ ಸಯ್ಯದ್ ಅಬೂಬಕರ್ ಸಿದ್ದೀಕರಲ್ಲರ ಆಳ್ವಿಕೆ ಕಾಲ. ಮುಸೈಲಿಮ ಖಲೀಫರಿಗೊಂದು ಪತ್ರ ಬರೆದು ಕಳಿಸಿದನು. ಪತ್ರದ ಆರಂಭ ಹೀಗಿತ್ತು: ನಾನು ಯಮಾಮದ ಪ್ರವಾದಿ ಮುಸೈಲಿಮ. ಹೀಗೆ ಇನ್ನೂ ಕೆಲವು ಮತಗೆಟ್ಟ ವಿಚಾರಗಳಿದ್ದವು. ಪತ್ರ ಅಬೂಬಕರ್ ಸಿದ್ದೀಕರಲ್ಲರ ಕೈ ಸೇರಿತು. ಈ ಕುರಿತಾಗಿ ಸ್ವಹಾಬಿಗಳಿಗೆ ಅಬೂಬಕರ್ ಸಿದ್ದೀಕರಲ್ಲರು ತಿಳಿಸಿದರು. ಸ್ವಹಾಬಿಗಳನ್ನು ಒಟ್ಟುಗೂಡಿಸಿದರು. ಓ ಸ್ವಹಾಬ, ಮುಸೈಲಿಮನ ಈ ವಾದ ಕೊನೆಗೊಳ್ಳಬೇಕು. ಒಂದು, ಆತ ನಮಗೆ ಶರಣಾಗಬೇಕು. ಇಲ್ಲದಿದ್ದರೆ ಆತನ ಶಿರಚ್ಛೇದನ ಮಾಡಬೇಕು. ಓ ಖಾಲಿದ್ ಬಿನ್ ವಲೀದ್, ಎಲ್ಲಿದ್ದೀರಾ? ತಾವು ಈ ಯುದ್ಧದ ನೇತೃತ್ವ ವಹಿಸಬೇಕು ಎಂದರು. ಯುದ್ಧ ತಂತ್ರಶಾಲಿ ಖಾಲಿದ್ ಬಿನ್ ವಲೀದ್ ರಲಿಯಲ್ಲಾಹು ಷಂತೋಷದಿಂದ ನೇತೃತ್ವ ವಹಿಸಿಕೊಂಡು 30,000 ಸ್ವಹಾಬಿಗಳೊಂದಿಗೆ ಸನ್ನದ್ಧರಾಗಿ ಯಮಾಮ ಕಡೆ ಯಾತ್ರೆ ಹೊರಟರು. ಮುಸ್ಲಿಂ ಸೈನ್ಯ ಯಮಾಮ ತಲುಪಿದವು. ಖಾಲಿದ್ ಬಿನ್ ವಲೀದ್ ರಲಿಯಲ್ಲಾಹು ಒಬ್ಬ ಸ್ವಹಾಬಿಯನ್ನು ಸಂಧಾನ ಮಾತುಕತೆಗಾಗಿ ಮುಸೈಲಿಮನ ಬಳಿ ಕಳುಹಿಸಿದರು. ಮುಸೈಲಿಮನ ಬಳಿ ಬಂದು ಆ ವೀರ ಸ್ವಹಾಬಿ ಹೇಳಬೇಕಾದ ಅಷ್ಟೂ ವಿಚಾರಗಳನ್ನು ಕಡ್ಡಿತುಂಡಾಗುವಂತೆ ಹೇಳಿದರು. ಮುಸೈಲಿಮ ಕೆರಳಿ ಕೆಂಡವಾಗಿ ತನ್ನ ಬೆಂಬಲಿಗರನ್ನು ಸೇರಿಸಿ ಮುಸ್ಲಿಂ ಸೈನ್ಯದ ವಿರುದ್ಧ ಯುದ್ಧ ಘೋಷಿಸಿದನು. ಮೊದಲನೇದಾಗಿ ಮುಸ್ಲಿಮರು ಈ ಕಡೆ ಬರುವ ದಾರಿ ಮಧ್ಯೆ ಬೃಹದಾಕಾರದ ಹೊಂಡ ತೋಡಿ ಅದರ ಮೇಲೆ ಹುಲ್ಲುಗಳನ್ನು ಹಾಸಲು ತಿಳಿಸಿದನು. ಇದು ಮುಸ್ಲಿಂ ಸೈನ್ಯವನ್ನು ಸುಲಭದಲ್ಲಿ ಸೋಲಿಸುವುದು ಮತ್ತು ಜೀವಂತವಾಗಿ ಹೂತು ಬಿಡುವ ತಂತ್ರದ ಭಾಗವಾಗಿತ್ತು. ಮುಸೈಲಿಮನ ಬೆಂಬಲಿಗರು ನಿದ್ರಾಹಾರ ತೊರೆದು ಹೊಂಡದ ಕೆಲಸ ಆರಂಭಿಸಿದರು. ಈ ಸುದ್ದಿ ಒಂದು ವೀರ ವನಿತೆಯ ಮೂಲಕ ಖಾಲಿದ್ ಬಿನ್ ವಲೀದ್ ರಲಿಯಲ್ಲಾಹು ತಲುಪಿದವು. ಮುಸ್ಲಿಂ ಸೈನ್ಯ ಇನ್ನಷ್ಟು ಚುರುಕಾದವು. ಸಯ್ಯದ್ ಬರ್ರಾಹ್ ರಲಿಯಲ್ಲಾಹು ಪಥಭ್ರಷ್ಟ ಸೈನ್ಯವನ್ನು ಭೇದಿಸಿ ಮುಸೈಲಿಮನ ಕೋಟೆಯನ್ನು ನುಗ್ಗುವುದಾಗಿ ತೀರ್ಮಾನಿಸಿದರು. ಕೋಟೆಯೊಳಗೆ 25,000 ಒಂದು ದೊಡ್ಡ ಸೈನ್ಯವೇ ಮುಸ್ಲಿಮರ ವಿರುದ್ಧ ಸೆಣಸಾಡಲು ತಯಾರಾಗಿ ನಿಂತಿತ್ತು. ಬರ್ರಾಹ್ ರಲಿಯಲ್ಲಾಹು ಕೋಟೆ ಗೋಡೆ ಏರಿ ಮೆಲ್ಲನೆ ಇಣುಕಿ ನೋಡಿದರು. ಆ ದೊಡ್ಡ ಪಡೆ ಚಿಮಿನೆಯ ದೀಪವನ್ನಿಟ್ಟು ನಿದ್ರಿಸುತ್ತಿದ್ದರು. ಬರ್ರಾಹ್ ರಲಿಯಲ್ಲಾಹು ಒಳಕ್ಕೆ ಜಿಗಿದರು. ಜೋರಾಗಿ ಅಲ್ಲಾಹನ ನಾಮ ಮೊಳಗಿಸಿದರು. ಮುಸ್ಲಿಮರು ಕೋಟೆಯೊಳಗೆ ನುಗ್ಗಿದ್ದಾರೆಂದು ಭಾವಿಸಿ ನಿದ್ರೆಯಿಂದ ಎಚ್ಚರಗೊಂಡ ಆ ಪಥಭ್ರಷ್ಟರು ಕೋಟೆಯೊಳಗಿನ ಮಾಗಿದ ಬೆಳಕಿಗೆ ಪರಸ್ಪರ ಅವರವರೇ ಕಾದಾಟಗಿಳಿದರು. ಬರ್ರಾಹ್ ರಲಿಯಲ್ಲಾಹು ಹೇಗೋ ನಡೆದು ಪರದಾಡಿ ಮುಖ್ಯ ದ್ವಾರವನ್ನು ತೆರೆದರು. ಮುಸ್ಲಿಂ ಸೈನ್ಯವು ಒಮ್ಮೆಲೆ ಕೋಟೆಯನ್ನು ನುಗ್ಗಿತು. ರಣಘೋರ ಕಾಳಗ, ಮುಸೈಲಿಮನಿಗಾಗಿ ಹುಡುಕಾಟ. ವಹ್ಶ್ ರಲಿಯಲ್ಲಾಹು ಕಣ್ಣಲ್ಲಿ ಮುಸೈಲಿಮ ಪ್ರತ್ಯಕ್ಷಗೊಂಡನು. ವಹ್ಶ್ ರಲಿಯಲ್ಲಾಹು ಈಟಿಯನ್ನು ಬಿಟ್ಟರು. ಈಟಿ ಎದೆಯನ್ನು ನಾಟಿದವು. ನಾಟಿದ ಈಟಿಯ ನೋವಿಗೆ ಮುಸೈಲಿಮ ಕೊನೆಯುಸಿರೆಳೆದ. ಅಂದು ವಹ್ಶ್ ರಲಿಯಲ್ಲಾಹು ವಹ್ದಿನಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪ ಹಮ್ಜಾ ರಲಿಯಲ್ಲಾಹು ದಾರುಣವಾಗಿ ಕೊಂದ ಶತ್ರುಪಾಳಯದವರಾಗಿದ್ದರು. ನಂತರ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕ್ಷಮೆ ಕೇಳಿ ಇಸ್ಲಾಂ ಸ್ವೀಕರಿಸಿದರು. ಮುಸೈಲಿಮನ ಅಂತ್ಯ ತನ್ನಿಂದ ಆಯ್ತಲ್ಲವೇ ಎಂಬುದು ವಹ್ಶ್ ರಲಿಯಲ್ಲಾಹುವಿಗೆ ದೊಡ್ಡ ಖುಷಿಯನ್ನು ಕೊಟ್ಟಿತು. ಅಂತೂ ಯಮಾಮ ಯುದ್ಧ ಕೊನೆಗೊಂಡವು. 1,000ಕ್ಕೂ ಹೆಚ್ಚಿನ ಸ್ವಹಾಬಿಗಳು ಯಮಾಮದಲ್ಲಿ ರಕ್ತಸಾಕ್ಷಿಗಳಾದರು. ಇಸ್ಲಾಂನ ಧರ್ಮ ಯುದ್ಧಗಳಲ್ಲಿ ಅತಿ ಹೆಚ್ಚು ಸ್ವಹಾಬಿಗಳು ಮೃತಪಟ್ಟಿರುವುದು ಯಮಾಮ ಯುದ್ಧದಲ್ಲಾಗಿದೆ. ಇದರಲ್ಲಿ 70ರಷ್ಟು ಕುರ್ಆನ್ ಕಂಠಪಾಠ ಮಾಡಿದ ಹಾಫಿಲ್ಗಳು ಕೂಡ ಸೇರಿದ್ದರು. ಈ ಸುದ್ದಿ ಮದೀನದಲ್ಲಿ ಅಬೂಬಕರ್ ಸಿದ್ದೀಕರಲ್ಲವನಿಗೆ ತಲುಪಿದವು. ಖಲೀಫರಿಗೆ ಒಂದೆಡೆ ಮುಸೈಲಿಮ ಅಂತ್ಯ ಕಂಡ ಖುಷಿಯಾದರೆ ಇನ್ನೊಂದೆಡೆ 1000ಕ್ಕೂ ಮಿಕ್ಕ ಸ್ವಹಾಬಿಗಳು ಮೃತರಾದ ದುಃಖ. ಅಬೂಬಕರ್ ಸಿದ್ದೀಕರಲ್ಲವನು ತುರ್ತು ಸಭೆ ಕರೆದರು.
ಸ್ವಹಾಬಿಗಳೆಲ್ಲರೂ ಸೇರಿದರು. ಕುರ್ಆನ್ ಬರಹ ರೂಪಕ್ಕೆ ತರುವುದಾಗಿತ್ತು ಪ್ರಧಾನ ಚರ್ಚೆ. ಹಾಗೆಯೇ ಕುರ್ಆನ್ ಒಂದು ಬರಹ ರೂಪ ಪಡೆಯಿತು. ಇದಕ್ಕೆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ನೇತೃತ್ವ ವಹಿಸಿದರು. ಯಮಾಮ ಯುದ್ಧದಲ್ಲಿ ರಕ್ತಸಾಕ್ಷಿಗಳಾದ ಯಮಾಮ ಶುಹದಾಗಳ ಕಬರ್ ಮುಬಾರಕ್ ಆಗ್ನೇಯ ನಜ್ದ್ ಅಥವಾ ಆಧುನಿಕ ಸೌದಿ ಅರೇಬಿಯಾದ ಒಂದು ಐತಿಹಾಸಿಕ ಪ್ರದೇಶವಾಗಿರುವ ರಿಯಾದ್ನಲ್ಲಿದೆ. ಈ ಐತಿಹಾಸಿಕ ಯಮಾಮ ಯುದ್ಧವು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಫಾತಿನ 1 ವರ್ಷದ ಬಳಿಕ ಅಂದರೆ ಹಿಜರಿ 11ನೇ ವರ್ಷದಲ್ಲಿ ನಡೆದಿರುವುದೆಂದು ಹೇಳಲಾಗುತ್ತಿದೆ.